ಮೊದಲು ಮಂದಿಗೆ ಅರ್ಥ ಆಗ್ಲಿಲ್ಲ ಇದು. 15-20 ವರ್ಷ ಅರ್ಥನೇ ಆಗ್ಲಿಲ್ಲ ಏನಿದೆ ವಚನದಲ್ಲಿ ಅಂತ. ಅರ್ಥ ಮಾಡಿಕೊಟ್ಟವ್ರು ಯಾರು ನೀವು ಪ್ರಶ್ನೆ ಕೇಳ್ಬೇಕು ನನಗೆ. ಯಾರು ಮಾಡಿಕೊಟ್ರು ಅಂದ್ರೆ ಲಿಂಗಾಯತರಲ್ಲ, ಯಾರು ಮಾಡಿಕೊಟ್ರು ಸರ್? ಬ್ರಾಹ್ಮಣ ವಿದ್ವಾಂಸರು. ಅವ್ರು ಯಾರು ಹೇಳ್ತೀನಿ, ಸಂಯುಕ್ತ ಕರ್ನಾಟಕ ಪತ್ರಿಕೆ ನೋಡಿದ್ರಲ್ಲ, ಅವ್ರ ಸಂಸ್ಥಾಪಕರು ಯಾರು? ರಂಗನಾಥ್ ದಿವಾಕರ್ ರಂಗನಾಥ್. ಅವ್ರು ಯಾರು? ಕೇಂದ್ರ ಸರ್ಕಾರದಲ್ಲಿ ಡೆಪ್ಟಿ ಮಿನಿಸ್ಟರ್ ಆಫ್ ಎಜುಕೇಶನ್ ಆಗಿದ್ರು. ಬಿಹಾರದ ಗವರ್ನರ್ ಆಗಿದ್ರು. ಹುಬ್ಬಳ್ಳಿಗೆ ಬಂದು ಲೋಕ ಶಿಕ್ಷಣ ಟ್ರಸ್ಟ್ ಚಾಲೂ ಮಾಡಿದ್ರು. ಕರ್ಮವೀರ ಅವು ಎಲ್ಲ ಚಾಲೂ ಮಾಡಿದ್ರು. ಅವರು ಒಂದು ಪುಸ್ತಕ ಬರೆದ್ರು. ಏನಂದ್ರೆ ವಚನ ಶಾಸ್ತ್ರ ರಹಸ್ಯ. ರಹಸ್ಯ ಏನಿದೆ ರಹಸ್ಯ ಇದರಲ್ಲಿ? ನಾನು ಹೇಳಿದೆ ಲಿಂಗಾಯತರು ಬರಲಿಲ್ಲ, ಯಾವ ಸ್ವಾಮಿಗಳು ಬರಲಿಲ್ಲ, ಒಬ್ಬ ಬ್ರಾಹ್ಮಣ ಪಂಡಿತ ಬರೀತಾರೆ. ಯಾಕಂದ್ರೆ ಈ ಸಂಪೂರ್ಣ ಫಿಲಾಸಫಿಯನ್ನ ಅರ್ಕೊಂಡು ಕುಡಿದವರು ವೇದಿಕ್ ಫಿಲಾಸಫಿಯನ್ನ ಬ್ರಾಹ್ಮಣರು. ಅವರಿಗೆ ಚೆನ್ನಾಗಿ ಅರ್ಥ ಆಗಿತ್ತು ಅದಕ್ಕೆ ಇದಕ್ಕೆ ಏನ್ ಡಿಫ್ರೆನ್ಸ್ ಅಂತ. ಅಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಸಾರಾಂಶನದು. ವೇದ ಶಾಸ್ತ್ರ ಪುರಾಣಗಳಲ್ಲಿ ಇರುವುದು ಇಲ್ಲಿದೆ, ಅದು ಇಲ್ಲಿರೋದು ಅಲ್ಲಿಲ್ಲ. ಇದೇ ಡಿಫ್ರೆನ್ಸ್ ಸಾಕು. ವೇದ ಶಾಸ್ತ್ರ ಪುರಾಣಗಳಲ್ಲಿ ಇರುವುದು ಅನೇಕ ವಸ್ತುಗಳು ಇದ್ರಾಗ ಇದೆ, ಆದ್ರೆ ಇಲ್ಲಿರುವುದು ಅಲ್ಲಿಲ್ಲ. ಇದು ನೀವು ವೇದೋಪನಿಷತ್ತುಗಳು ಸಬ್ಸೆಟ್ ಅಂತೀರಾ? ಅದೇ ತಪ್ಪಾಗಿರೋ ಜನರಲೈಸೇಷನ್, ಹೀಗೇನು ಎಕ್ಸೈಸ್ ಜನರಲೈಸೇಷನ್. ಅವ್ರು ಹೇಳಿದ್ರೆ ವೇದ ಶಾಸ್ತ್ರ ಉಪನಿಷತ್ತುಗಳ ಕೆಲವು ತತ್ವಗಳು ಎಲ್ಲ ಅಲ್ಲ ಇಲ್ಲಿದೆ, ಆದ್ರೆ ಫುಲ್ ಅಲ್ಲ, ಕೆಲವು ಮಾತ್ರ ಅಂತ ಇದೆ. ನಾನು ನಂಗೆ ನಂಬರ್ ಹೇಳ್ತೀನಿ ಆಮೇಲೆ. ಆದ್ರೆ ಇಲ್ಲಿರುವುದು ಅಲ್ಲಿಲ್ಲ, ಯಾವ ವೇದ ಶಾಸ್ತ್ರ ಪ್ರಾಣ ಇಲ್ಲ. ನಾನು ಹೇಳ್ತಾ ಇಲ್ಲ, ರಂಗನಾಥ್ ದಿವಾಕರ್ ವಚನಶಾಸ್ತ್ರ ರಹಸ್ಯದಲ್ಲಿ ಹೇಳ್ತಾರೆ. ಮುಂದೆ ಮತ್ತೊಬ್ರು ಅದೇ ಕಾಲಕ್ಕೆ ಬಹಳ ದೊಡ್ಡ ಪ್ರೊಫೆಸರ್, ನಿಮ್ಗೆ ಗೊತ್ತಿದೆ, ಮೈಸೂರು ಅಲ್ಲ ಹಿಂದವ್ರು, ನಾನು ಹೆಸರು ಹೇಳ್ಬೇಕಾ? 5 ಮಂದಿದು. ಅವ್ರೆಲ್ಲ ಒಬ್ರು ಜ್ಞಾನಪೀಠ ಅವಾರ್ಡ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಅವರು 600 ವಚನಗಳನ್ನ ಕನ್ನಡ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿ ಸೇಯಿಂಗ್ಸ್ ಆಫ್ ಬಸವ ಅಂತ ಹೇಳಿದ್ರು. ಸೈನ್ಸ್ ಆಫ್ ಬಸವ, ಸೇಯಿಂಗ್ಸ್ ಆಫ್ ಬಸವ, ಸೇಯಿಂಗ್ಸ್ ಆಫ್ ಬಸವ. ವಚನ ಮೀನ್ಸ್ ಸೇಯಿಂಗ್ಸ್ ಆಫ್ ಬಸವ. ಇನ್ ಅದರ್ ವರ್ಡ್ಸ್ ಬಸವರ ವಚನ ಅಷ್ಟೇ. ಅದು ಇಂಗ್ಲಿಷ್ ಅಲ್ಲಿ ಇದೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಸೇಯಿಂಗ್ಸ್ ಆಫ್ ಬಸವ ಬೈ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ರೈಟ್. ಓಕೆ. ಮೂರನೇದವ್ರು M.R. ಶ್ರೀನಿವಾಸ ಮೂರ್ತಿ ಅವರು, ಮೈಸೂರಿನ ಕನ್ನಡ ಸಾಹಿತ್ಯದ ಪ್ರೊಫೆಸರ್. ಅವ್ರೇನ್ ಬರೆದ್ರು, ಇದು ಬಹಳ ಮುಖ್ಯ. ವೆಂಕಟೇಶ್ವರನಿಗೆ ಅವ್ರಿಗೆ, ಮಲ್ಲೇಪುರ ವೆಂಕಟೇಶ್ವರನಿಗೆ ಅವರು ಅವ್ರು ಹೇಳಿ ಸುಳ್ಳು ಹೇಳಿದ್ರು, ನಾವು ಅಲ್ಲಿ ತೋರಿಸ್ಕೊಟ್ಟು ಪಬ್ಲಿಷ್ ಮಾಡಿ ಕಳ್ಸಿದ್ವಿ ಅವ್ರಿಗೆ. ಅವ್ರೇನ್ ಹೇಳ್ತಾರೆ, ವಚನ ಧರ್ಮ ಸಾರ. ಯಾರು ಬರೆದ್ರು? M.R. ಶ್ರೀನಿವಾಸ ಮೂರ್ತಿ. ಆನಂತರ ಅಣಕರದವರು, ಅಣಕರ್ ದೊಡ್ಡ ಕಾದಂಬರಿಕಾರ. ಆನಂತರ ಇನ್ನೊಬ್ಬರು ಇತ್ತೀಚೆಗೆ ಬರ್ತಾರೆ, ನನ್ನ ಕಡೆ ಬುಕ್ ಅದು, ಬಾಸೂರು ಸುಬ್ಬಾರಾವ್ ಅಂತ, GSV. ಬಾಸೂರು ಸುಬ್ಬಾರಾವ್ ಅವರು ಗೌಡ ಸರ್ಸ ಬ್ರಾಹ್ಮಣರು, ಮಂಗಳೂರು ಅವರು. 22 ವರ್ಷ ಡೆನ್ಮಾರ್ಕ್ ದಲ್ಲಿ ಇದ್ರು. 2 ಬೃಹತ್ ಗ್ರಂಥಗಳು ಬರ್ತಾರೆ. ಒಂದು ಅಲ್ಲಮನ ವಚನಗಳ ಬಗ್ಗೆ, ಮತ್ತೊಂದು ಲಿಂಗಾಯತ ಫಿಲಾಸಫಿ ಬಗ್ಗೆ. ಅದು 92ರಲ್ಲಿ 95 ಪಬ್ಲಿಷ್ ಆಗಿದೆ. ಇಷ್ಟು ದಪ್ಪ ಬುಕ್ ಇದೆ. ಟೈಟಲ್ ಲಿಂಗಾಯತ ಫಿಲಾಸಫಿ. ಬರೆದವರು ಸುಬ್ಬಾರಾವ್ ಬಾಸೂರು, ಮಂಗಳೂರಿನ GSP ಬ್ರಾಹ್ಮಣರು. ಪಾಪ 2 ವರ್ಷ ಸತ್ತು, ನಾನು ಬಹಳ ಕಾಂಟ್ಯಾಕ್ಟ್ ಇದ್ರು. ಇದಲ್ಲದೆ ಎಲ್ಲದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡಿ ಅರ್ಥೈಸಿದವರು A.K. ರಾಮಾನುಜನ್. ಅವ್ರದ್ದು ಬಹಳ ಸ್ಪೀಕಿಂಗ್ ಆಫ್ ಶಿವ ಅಂತ, ಅದು ಸುಮಾರು ಒಂದು 20 ಲಕ್ಷ ಕಾಪಿಗಳು ಪೆಂಗ್ವಿನ್ ಕ್ಲಾಸಿಕ್ ನಲ್ಲಿ ಬಂತು. ಪೆಂಗ್ವಿನ್ ಕ್ಲಾಸಿಕ್ ನಲ್ಲಿ ಬಂತದ್ದು. ಎಷ್ಟು 10-20 ಭಾಷೆ ಟ್ರಾನ್ಸ್ಲೇಟ್ ಆಗಿದೆ. ಅಂದ್ರೆ ಅಲ್ಲ, ಒಂದು ಕಾಂಟೆಕ್ಸ್ಟ್ ಗೊತ್ತಾಗ್ಲಿಲ್ಲ ನನಗೆ. ಸ್ಪೀಕಿಂಗ್ ಆಫ್ ಶಿವನ ರಾಮಾನುಜಂ ಅವರು ಬರೆದ್ರು. ಅಂದ್ರೆ ನೀವೇನ್ ಹೇಳಕ್ ಹೊರಟಿದ್ದೀರಾ? ನಾನಂದ್ರೆ ವಚನಗಳನ್ನ ಅಲ್ಲ, ಅವ್ರು ವಚನದ ಬಗ್ಗೆ ಹೇಳಿದ್ರ, ಶಿವನ ಬಗ್ಗೆ? ವಚನ ಬಗ್ಗೆ. ಅಲ್ಲಿ ಇರೋದು ಶಿವ ಅಂದ್ರೆ ಹಿಂದೂ ಶೈವ ವೈದಿಕ ಬಿಟ್ಬಿಡಿ. ಇಲ್ಲ ವಿ ಶುಡ್ ನಾಟ್ ಗೆಟ್ ಕನ್ಫ್ಯೂಸ್. ಸೇಯಿಂಗ್ ಈಗ ಆಕ್ಚುಲಿ ಸೇಯಿಂಗ್ಸ್ ಬಸವಣ್ಣ ವಚನಗಳನ್ನ ತಗೊಂಡಿದ್ದಾರೆ ಇಂಗ್ಲಿಷ್. ಐ ಗಾಟ್ ಇಟ್. ಈಗ ಇನ್ನೂ 4-5 ಜನ ಇದ್ದಾರೆ. ನಾನು ಮುಖ್ಯ ಹೆಸರು. ಇವರೆಲ್ಲರೂ 1950-60 ದಶಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡಿ, ಇನ್ನು ಇವರು ತಳಕಿನ ವೆಂಕಣ್ಣಯ್ಯನವರು ಬರೆದಿದ್ದು 1923ರಲ್ಲಿ. ಅವರಿಂದ ಚಾಲು ಆಯ್ತು ವೀರೇಶ ಬೇರೆ ಲಿಂಗಾಯತ ಬೇರೆ ಅಂತ. ಪ್ರಬುದ್ಧ ಕರ್ನಾಟಕ ಪತ್ರಿಕೆಯಲ್ಲಿ ಬರೆದ್ರು. ಇದು S.K. ಜಾಮದಾರ್ ಅವರದಲ್ಲ, ಮುಂಚೆನೆ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು. ಆಮೇಲೆ ಏನ್ ಬರೆದ್ರು? S.M. ಜಾಮದಾರ್ ಅವರದ್ದಲ್ಲ, ಅಲ್ಲ, ತಳಕಿನ ವೆಂಕಣ್ಣಯ್ಯವರು ಪ್ರಬುದ್ಧ ಕರ್ನಾಟಕ ಪತ್ರಿಕೆಯಲ್ಲಿ ಈ ಶಿವತತ್ವ ಸಾರ ಅಂತ ಒಂದು ಪಂಚಾಚಾರದ ಇನ್ನೊಂದು ಗ್ರಂಥ ಇದೆ.
ಅದನ್ನ ಬರೆದವರು ಪಂಚಾಚಾರ್ಯಲ್ಲಿ ಒಬ್ಬರಾಗಿಂತ ಪಂಡಿತ ಆರಾಧ್ಯರು, ಶ್ರೀಶೈಲ ಪೀಠದವರು ಮಲ್ಲಿಕಾರ್ಜುನ ಪಂಡಿತರಾದ್ರು 12ನೇ ಶತಮಾನದಲ್ಲಿ ಬಸವಣ್ಣನವರು ಸಮಕಾಲರಾಗಿದ್ದಾಗ ಬರೆದ ಬುಕ್ ಅದು. ಆ ಬುಕ್ಕನ್ನ ಈ ತೆಲುಗುದಲ್ಲಿ ಮಾಡಿದ್ದಾರೆ, ಕನ್ನಡದಲ್ಲೂ ಇದೆ, ಬೇರೆ ಭಾಷಾಂತರಣ ಆಗಿದೆ ಅದು. ಆ ಬುಕ್ಕಿನ ಅರ್ಥ ಮಾಡ್ಕೊಂಡು ವಚನಗಳನ್ನ ಚೆನ್ನಾಗಿ ಓದ್ಕೊಂಡಿದ್ರು ಅವರು. ಓದ್ಕೊಂಡ್ಮೇಲೆ ವಚನದಲ್ಲಿ ಹೇಳೋದು ಹೀಗಿದೆ, ಇದ್ರಲ್ಲಿ ಹೇಳೋದು ಹಿಂಗಿದೆ, ಎರಡು ಒಂದಾಗ ಸಾಧ್ಯ ಇಲ್ಲ. ಆದ್ರೆ ಪಂಡಿತ ಆರಾಧ್ಯ ಬಸವಣ್ಣನವರು ದೊಡ್ಡ ಫ್ಯಾನ್ ಪಂಡಿತ ಆರಾಧ್ಯ. ಹೌದು, ಶ್ರೀಶೈಲ ಅವರು ಅಂದ್ರೆ ವೀರಶೈವದವರು ಅಂತ ನೀವು ಹೇಳ್ತಾ ಇದ್ದೀರಿ. ಅವ್ರು ಏನ್ ಹೇಳಿದ್ರು, ಬಸವಣ್ಣನಿಗೆ ಅವರು ಬರೆದು ಕಳಿಸ್ತಾರೆ, ನಾನು ಭೇಟಿ ಆಗ್ಬೇಕು ಅಂತ. ಬಸವಣ್ಣ ಅವ್ರಿಗೆ ಏನ್ ಹೇಳ್ತಾರೆ, ಇಲ್ಲಿ ಬರ್ಬೇಕಾದ್ರೆ ಜನಿವಾರ ತೆಗೆದ್ಬಾರ, ಜನಿವಾರ ಬಿಟ್ಟು ಬರೋದ್ರೆ ಜನ ಇಟ್ಕೊಂಡ್ ಬರೋದು ಬರ್ಬೇಡ ಅಂತ. ನಾನು ಬ್ರಾಹ್ಮಣ ಅಂತ ಬರ್ತಾ ಇದ್ರೆ ಬರ್ಬೇಡ, ನಾನು ಬ್ರಾಹ್ಮಣನ ಅಲ್ಲ, ಬರ್ಬೇಡ ಅಂತ. ಅದಕ್ಕೆ ಅವನು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ, ಬಸವಲಿಂಗ ಯಜ್ಞೋಪೀತಂ ಏನು ಬ್ರಾಹ್ಮತ್ವದ ಗುರುತು ಅದ್ ಹೆಂಗ್ ಬಿಟ್ಟು ಬರ್ಲಿ ಅಂತ ಬರ್ಬೇಡ ಅಂತಾರೆ ಅವರು. ಆದ್ರೂ ಕೂಡ ಮನುಷ್ಯಲಿಂದ ಹೊಡ್ತಾರೆ, ಶ್ರೀಶೈಲಿಂದ ದಾರಿಯಲ್ಲಿ ಬರ್ತಿರ್ತಾರೆ. ಅವಾಗ ಬಸವಣ್ಣವ್ರು ಹೋದ್ರು. ಇನ್ನು 1167 ಸುಮಾರು ಆದ ಐತಿಹಾಸಿಕ ಘಟನೆ ಅವರು ಬರ್ತಾರೆ. ಅದಕ್ಕೆ ಅವ್ರು ಬಹಳ ದುಃಖ ಆಗಿ ಒಂದು ಗೀತೆ 80 ಲೈನ್ ಒಂದು ಕವಿತೆ ಬರ್ತಾರೆ. ಅದ್ರ ಹೆಸರು ಬಸವ ಗೀತ. ತೆಲುಗುನಲ್ಲಿದೆ, ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಬಸವ ಗೀತ ಶೋಕ ಗೀತೆ ಅದು. ಎಲಿಜಿ ನೀವು ಓದ್ಬೇಕು ಹೆಂಗೆ ಏನ್ ಬರ್ತಾರೆ ಅಂತ. ಅವರು ವೀರಶೈವರಾದ್ರು ಇವ್ರು ದೊಡ್ಡ ಅಭಿಮಾನಿ. ಅವ್ರು ಏನ್ ಹೇಳ್ತಾರೆ, ನೀನಿಲ್ಲದ ಈ ಧರ್ಮ ಯಾರು ಪ್ರಚಾರ ಮಾಡೋರು ಹತ್ಕೊಂಡ್ ಬರ್ತಾರೆ. ಅದನ್ನ ಶೋಕ ಗೀತೆ ಅದು, ಬಸವ ಗೀತ ಅಂತ ಪುಸ್ತಕ. ಹಾಡಿನ ಹೆಸರೇ ಅದಾಗಿದೆ. ಅವರು ಬರೆದ ಪುಸ್ತಕ ಶಿವತತ್ವ ಸಾರ. ಅದನ್ನ ಅಡಕಿನ ವೆಂಕಣ್ಣವರು ಚೆನ್ನಾಗಿ ತೆಲುಗಿನಿಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಓದ್ಕೊಂಡ್ಬಿಟ್ಟು ಇಲ್ಲಿರುವಂತ ಧರ್ಮ ವಚನ ಧರ್ಮದಲ್ಲಿ ಅಲ್ಲ, ವೀರಶೈವರು ಬೇರೆ ಅಂತ 12 ಕಾರಣ ಕೊಟ್ಟಿದ್ದಾರೆ. ಈಗ ಸರ್ ನೀವು ಹೇಳಿದ್ರೆ ಅದಕ್ಕೊಂದು ಹಿನ್ನೆಲೆ ಇದೆ, ದೊಡ್ಡದಿದೆ, ವಿಶಾಲವಾದ ಬಹಳ ವೈಶಾಲ್ಯತೆ ಇದೆ. ಓಕೆ ಸರ್. ಆದ್ರೆ ನಾನ್ ಕೇಳ್ತಾ ಇರೋದು, ಈಗ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಮಾನ್ಯತೆ ಸಿಗೋದು ಅಂದ್ರೆ ನಿಜಕ್ಕೂ ಏನು, ಅಕ್ಷರಶಃ ಏನು, ಮತ್ತೆ ಸಿಕ್ಕಾದ್ಮೇಲೆ ಆಗುವ ಪರಿಣಾಮಗಳೇನು, ಅದರ ಪ್ರಯೋಜನಗಳೇನು? ಎರಡನೇ ಪ್ರಶ್ನೆ ಬರ್ತೀನಿ. ನೀವು ಸಂಕ್ಷಿಪ್ತವಾಗಿ ಹೋಗೋಣ. ನೀವು ಪ್ರಾರಂಭದಲ್ಲಿ ಏನ್ ಕೇಳಿದಿರಿ, ಧರ್ಮ ಯಾಕೆ ಕೇಳ್ತಾ ಇದ್ದೀರಿ? ನಾನು ಉತ್ತರ ಏನ್ ಕೊಟ್ಟೆ, ಜೈನ ಬೌದ್ಧ ಸಿಖ್ ಕೊಟ್ರಲ್ಲ, ನಾವು ಅಷ್ಟೇ ಕೇಳ್ತಾ ಇರೋದು ಸ್ವಾಮಿ. ಗೊತ್ತಾಯ್ತಾ? ನಾವು ಈಗ ಅವ್ರಿಗೆ ಕೊಟ್ಟಿದ್ದೀರಿ, ಅವ್ರು ಸರಿಸಮ ನಾವೊಂದು ಪ್ರತ್ಯೇಕ ಐಡಿಯಾಲಜಿ ಇದೆ, ಅದು ನಮಗ್ ಕೊಡಿ. ನಾವೇನು ವೈರಿಗಳಾಗೋದಿಲ್ಲ. ನಿಮ್ಮ ಡೆಫಿನೇಷನ್ ಪ್ರಕಾರ ನಮ್ಮ ಪುಣ್ಯ ಭೂಮಿ ಇದೆ, ನಮ್ಮ ಪುಣ್ಯ ಭೂಮಿನೂ ಇದೆ, ಜನ್ಮ ಭೂಮಿನೂ ಇದೆ, ಕರ್ಮ ಭೂಮಿನೂ ಇಲ್ಲ. ಇಲ್ಲೇ ಹುಟ್ಟಿ ಇಲ್ಲೇ ಸಾಯ್ತೀವಿ. ನಿಮ್ ವೈರಿಗಳ ನಾವು. ಈಗ ಜೈನ ವೈರಿಗಳಾದ್ರ, ಬುದ್ಧನ ವೈರಿಗಳಾದ್ರ, ಸಿಖ್ಖನ ವೈರಿಗಳಾದ್ರ, ನಾವು ನಿಮ್ ಕೂಡ 12 ವರ್ಷ ಬದುಕಿದ್ರೆ ಸಾಮಾನ್ಯ ನಿಮ್ ವೈರಿಗಳಾಗಿದ್ದೀವ. ನಿಮ್ಮ ಜೊತೆ ಎಲ್ಲದರಲ್ಲಿ ಭಾಗವಹಿಸಿದ್ದೀವಿ. ಇಷ್ಟು ವರ್ಷ ಆರಾಮಾಗಿ ಬದುಕಿಲ್ವಾ? ಬದುಕಿದೀವಲ್ಲ, ಹಂಗೆ ಇರಿ ಅಂತ. ಆದ್ರೂ ಆಗುದಿಲ್ಲ, ಯಾಕಂದ್ರೆ ನಮ್ಗೆ ಹಂಗೆ ಇರಿ ಅಂತ ಕೇಳಿಲ್ಲ. ಅಂದ್ರೆ ಅದು ಸಿಕ್ಕ ಮೇಲೆ ಆಗುವ ನಿಜಕ್ಕೂ ಪ್ರಯೋಜನಗಳೇನು ಅಂತ ಒಂದ್ ಸ್ವಲ್ಪ ಗೊತ್ತಾದ್ರೆ ನಿಮ್ಮ ಹೋರಾಟದ ಹಿನ್ನೆಲೆ. ಅದು ನಿಮ್ 3ನೇ ಪ್ರಶ್ನೆ. ಮೂರನೇ ಪ್ರಶ್ನೆ. ಓಕೆ, ಅದಕ್ಕೆ ಬರ್ತೀನಿ. ಮೊದಲನೇ ಪ್ರಶ್ನೆ ಉತ್ತರ ಕೊಟ್ಟಿದ್ದೀನಿ, ನೇರವಾಗಿ ಕೊಟ್ಟಿದ್ದೀನಿ. ಎರಡನೇ ಪ್ರಶ್ನೆ ನಾನು ಹೇಳಿದ್ರು ಅಂದ್ರೆ, ಭಾರತದಲ್ಲಿ ಜನಿಸಿ ಇಲ್ಲಿ ಬದುಕೋರು ಎಲ್ಲರೂ ಭಾರತೀಯರೇ. ಆ ಅರ್ಥದಲ್ಲಿ, ವೈಶಾಲ್ಯದ ಅರ್ಥದಲ್ಲಿ ನಾವು ಹಿಂದೂಗಳೇ. ಅದ್ರ ಏನ್ ಬೇರೆ ಅರ್ಥ ಇಲ್ಲ. ಭೌಗೋಳಿಕವಾಗಿ, ಸಾಂಸ್ಕೃತಿಕವಾಗಿ ಜೈನರು ಹಿಂದೂಗಳೇ, ಬೌದ್ಧರು ಹಿಂದೂಗಳೇ, ಸಿಖ್ರು ಹಿಂದೂಗಳೇ, ನಾವು ಹಿಂದೂಗಳೇ. ಅಂದ್ರೆ ಯು ಆರ್ ಟೆಲ್ಲಿಂಗ್ ದಟ್ ಇಟ್ಸ್ ಅ ಜಿಯೋಗ್ರಫಿಕಲ್ ಟರ್ಮ್ ಅಂತ ಹೇಳ್ತಾ ಇದ್ದೀವಿ. ಜಿಯೋಗ್ರಫಿಕಲ್ ಅಂಡ್ ಕಲ್ಚರಲ್, ನಾಟ್ ಧಾರ್ಮಿಕ. ಸಾವರ್ಕರ್ ಹೇಳೋದು ಇದನ್ನೇ, ಧಾರ್ಮಿಕವಾಗಿ ನೀವು ಸೆಪರೇಟ್, ಕಲ್ಚರಲಿ, ರೇಷಿಯಲಿ, ನ್ಯಾಷನಲಿ ಯು ಆರ್ ಹಿಂದೂಸ್. ಸರ್